ನಮಸ್ಕಾರ ಮಿತ್ರರೇ. ನಿಜವಾಗಿಯೂ ಒಬ್ಬ ವ್ಯಕ್ತಿಯ ಸಾಮರ್ಥ್ಯ ಏನು ಅಂತ ಗೊತ್ತಾಗೋದು ಕಷ್ಟಗಳು ಬಂದಾಗಲೇ. ಬಹಳ ಜನ ಕಷ್ಟಗಳು ಬಂದಾಗ ಕಳೆದು ಹೋಗ್ಬಿಡ್ತಾರೆ, ಅವ್ರಿಗೆ ಎದುರಿಸ್ಲಿಕ್ಕಾಗದೆ ಸೋತೋಗ್ಬಿಡ್ತಾರೆ. ಆದರೆ ಗೊತ್ತಿರಲಿ, ಪ್ರತಿ ಕಷ್ಟವೂ ಕೂಡ ನಮ್ಮನ್ನು ಸ್ಟ್ರಾಂಗ್ ಮಾಡ್ಲಿಕ್ಕೆ ಬರುತ್ತೆ, ಮಾನಸಿಕವಾಗಿ, ದೈಹಿಕವಾಗಿ, ಇನ್ಫ್ಯಾಕ್ಟ್ ಬೌದ್ಧಿಕವಾಗಿ, ಕೊನೆಗೆ ಆಧ್ಯಾತ್ಮಿಕವಾಗಿಯೂ ಕೂಡ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅನೇಕ ಬಾರಿ ನಾವು ಅನ್ಕೋತೀವಿ, ಋಷಿಗಳು ಅನ್ಸ್ಕೊಂಡವರು ಅಥವಾ ಹಿಮಾಲಯದ ಮೇಲೆ ಇರೋರು ಏನು ಕಷ್ಟ ಇರಲ್ಲ ಅಂತ. ಅವ್ರಿಗೆ ಅವ್ರದ್ದೇ ಆದ ಥರದ ಕಷ್ಟಗಳಿರ್ತವೆ. ಮನಸ್ಸಿನಲ್ಲಿ ಹೇಳುವಂಥ ಒಂದು ಸಣ್ಣ ವಿಕಾರದ ಬುಗ್ಗೆಯೂ ಕೂಡ ಯಾವ ಥರ ಅವರನ್ನು ಬಲಿ ಹಾಕ್ಬಿಡತ್ತೆ ಅಂತಂದರೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಕಷ್ಟಗಳು ಅವರವ್ರ ಲೆವೆಲ್ನಿಂದ ಇರುತ್ತೆ. ಪ್ರತಿ ಬಾರಿ ಆ ಕಷ್ಟವನ್ನು ಎದುರಿಸಿದಾಗಲೂ ಕೂಡ ನಾವು ಮುಂದಿನ ಕಷ್ಟಕ್ಕೆ ಸಜ್ಜಾಗ್ತೀವಿ, ಬಹಳ ಸ್ಟ್ರಾಂಗ್ ಆಗ್ತೀವಿ. ವಿವೇಕಾನಂದರ ಬದುಕಿನಲ್ಲಿ ಈ ಥರದ ಅನೇಕ ಉಲ್ಲೇಖಗಳು ಬರ್ತವೆ. ಇವತ್ತು ನಾನು ಅದರ ಕುರಿತಂತೆಯೇ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಇನ್ಫ್ಯಾಕ್ಟ್ ವಿವೇಕಾನಂದರ ಪರಿವ್ರಾಜಕ ಯಾತ್ರೆಯ ನಡುವೆಲ್ಲೇ ನಾವಿದ್ದೀವಿ. ಅದರ ಬರುವಂಥ ಈ ಸಂಗತಿಗಳನ್ನು ನೀವು ಗಮನಿಸಿದರೆ ಆಶ್ಚರ್ಯಚಕಿತರಾಗ್ತೀರಾ. ಸ್ವಾಮಿ ವಿವೇಕಾನಂದರ ಜೀವನದ ವೈಶಿಷ್ಟ್ಯ ಏನು ಅಂತಂದರೆ, ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಗೊತ್ತಾಗುತ್ತೆ, ಯಾವಾಗ ಅವರಿಗೆ ಕಷ್ಟಗಳೇ ಇಲ್ವೋ ಸ್ವಾಮಿ ವಿವೇಕಾನಂದರು ಆಧ್ಯಾತ್ಮದ ಔನ್ನತ್ಯಕ್ಕೆ ಹೋಗಿ ನಾನು ಎಲ್ಲವನ್ನು ಬಿಟ್ಟು ಪೂರ್ಣ ಪ್ರಮಾಣ ಭಗವಂತನನ್ನು ಹಿಡ್ಕೊಂಡು ಬಿಡಬೇಕು ಅನ್ನೋಂಥ ಭಾವದಲ್ಲಿರ್ತಾರೆ. ಯಾವಾಗ ಅವ್ರಿಗೆ ಕಷ್ಟ ಬಂದಿದೆಯೋ ಅವರು ಸಮಾಜವನ್ನು ಕಟ್ಟಲಿಕ್ಕೆ ಜೀವವನ್ನು ಸವೆಸ್ಲಿಕ್ಕೆ ಸಿದ್ಧರಾಗ್ಬಿಡ್ತಾರೆ. ವಾಸ್ತವವಾಗಿ ವಿವೇಕಾನಂದರಿಗೆ ರಾಮಕೃಷ್ಣರು ಕೊಟ್ಟಂತ ಕೆಲಸ ಏನು ಅಂತಂದ್ರೆ, ದೇವರನ್ನ ಕಂಡು ನೀನು ದೇವರೊಳಗೆ ಒಂದಾಗ್ಬಿಡು ಅನ್ನೋದಲ್ಲ. ನಮಗೆಲ್ಲ ನೆನಪಿರ್ಲಿ, ರಾಮಕೃಷ್ಣರು ವಿವೇಕಾನಂದರು ತುಂಬಾ ಪೀಡಿಸಿದಾಗ ನನಗೆ ಸಮಾಧಿ ಅನುಭವ ಬೇಕು ಅಂತಂದಾಗ ಅದೊಂದಿನ ಸಮಾಧಿ ಅನುಭವ ಕೊಡಿಸಿ ಆಮೇಲೆ ಹೇಳ್ತಾರಲ್ಲ, ನಾನು ಈ ಹಿಂದಿನ ಎಪಿಸೋಡ್ನಲ್ಲಿ ನಿಮ್ಗೆ ಹೇಳಿದ್ದೀನಿ, ಸ್ವಾಮಿ ವಿವೇಕಾನಂದರಿಗೆ ರಾಮಕೃಷ್ಣರು ಹೇಳ್ತಾರೆ, ನಿನ್ನ ಸಮಾಧಿಯ ಅನುಭವ ಏನಿದೆಯೋ ಅದನ್ನೊಂದು ಪೆಟ್ಟಿಗೆಯಲ್ಲಿಟ್ಟು ಅದಕ್ಕೆ ಕೀಲಿ ಹಾಕಿ ಆ ಕೀಲಿ ಕೈ ನನ್ನ ಹತ್ರ ಇಟ್ಕೊಂಡು ಬಿಟ್ಟಿದ್ದೀನಿ, ನನ್ನ ಕೆಲಸ ಮುಗಿದ ಮೇಲೆಯೇ ನಿನಗೆ ಸಿಗೋದು ಅಂತ. ಅಂದ್ರೆ ಅವ್ರು ಕೊಟ್ಟಿರುವಂತ ಕೆಲಸ ಇದಲ್ಲ ಅಂತ ಆಯ್ತು. ಇದಕ್ಕಿಂತಲೂ ಭಿನ್ನವಾದ, ಇದಕ್ಕಿಂತಲೂ ದೊಡ್ಡದ್ದಾಗಿರುವಂತ ಏನೋ ಕೆಲಸ ಕೊಟ್ಟಿದ್ರಲ್ಲ, ಆ ಕೆಲಸದ ಕಡೆ ಹೋಗ್ಬೇಕು ಅಂತ. ನಾನು ನಿನ್ನೆ ಮಾತಾಡ್ತಿದ್ವಿ, ಶರತ್ಚಂದ್ರ ಗುಪ್ತರು ಯಾರಿದ್ದಾರೆ ಅಥವಾ ಮುಂದೆ ಸದಾನಂದ ಸ್ವಾಮಿ ಸದಾನಂದರೇನಾದ್ರು, ಅವರು ಜೊತೆಗೆ ಇದ್ದಂತ ಸ್ವಾಮಿ ವಿವೇಕಾನಂದರು ಋಷಿಕೇಶದಿಂದ ಈಗ ವಾಪಸ್ಸು ಬಾರಾನಗರಿಗೆ ಬಂದ್ರು. ಅಲ್ಲಿದ್ದಾಗ ಸದಾಕಾಲ ಆ ತುಡಿತದಲ್ಲಿ ಇರ್ತಿದ್ರಲ್ಲ ಅವರು, ಹಿಮಾಲಯವನ್ನು ಏರ್ಬೇಕು ಅಂತ. ಹಿಮಾಲಯವನ್ನು ಏರ್ಬೇಕು ಅಂತ ಹೋದಾಗ ಒಬ್ಬ ಶರತ್ಚಂದ್ರ ಅನ್ನುವಂಥ ಶಿಷ್ಯ ಸಿಕ್ಕಿದ್ರಿಂದಾಗಿ ಅವರು ಎಷ್ಟರ ಮಟ್ಟಿಗೆ ಕಷ್ಟ ಅನುಭವಿಸಬೇಕಾಯ್ತು ಅಂದ್ರೆ ಕೆಳಕ್ಕೆ ಬರಬೇಕಾಯ್ತು. ಈಗ ಮತ್ತೆ ಅವರು ವಾಪಸ್ ಬಾರಾನಗರಿಗೆ ಬಂದಿದ್ದಾರೆ. ಬಾರಾನಗರಿಗೆ ಬಂದ್ರೆ ಇಲ್ಲೂ ಕೂಡ ಧ್ಯಾನ ಮತ್ತು ಅಧ್ಯಾತ್ಮ ಸಾಧನೆಗೆ ತುಂಬಾ ಅವಕಾಶವೇ ಇಲ್ಲ. ಯಾಕೆಂದ್ರೆ ವಿವೇಕಾನಂದರ ಮನೆಯ ಪ್ರಾಬ್ಲಮ್ ಅಷ್ಟು ಜೋರಾಗಿತ್ತು. ತಂದೆಯನ್ನು ಕಳ್ಕೊಂಡ ನಂತರ ವಿವೇಕಾನಂದರ ಮೇಲೆ ಎಷ್ಟೊಂದು ಕೇಸುಗಳಿತ್ತು ಅಂದ್ರೆ, ಅವರ ಮನೆಯ ಮೇಲೆ ಎಷ್ಟೊಂದು ಕೇಸ್ ಇತ್ತು ಅಂದ್ರೆ ಅದನ್ನು ಫೈಟ್ ಮಾಡಬೇಕಿತ್ತು, ಮನೇಲಿ ಬಡತನ ಇತ್ತು, ಅದನ್ನು ಎದುರಿಸಬೇಕಿತ್ತು. ಸ್ವಾಮಿ ವಿವೇಕಾನಂದರು ತುಂಬಾ ಒದ್ದಾಟ ಮಾಡ್ತಾ ಇದ್ರು. ಒಂದಿನ ಮಿತ್ರ, ವಾರಣಾಸಿಯಲ್ಲಿರುವಂತ ಮಿತ್ರರಾಗಿರುವಂತ ಪ್ರಮದದಾಸ್ ಬಾಬು ಅವರಿಗೆ ಪತ್ರ ಬರೀತಾ ಏನ್ ಹೇಳ್ತಾರೆ ಗೊತ್ತಾ, ನಾನು ಶಿಲುಬೆಯನ್ನು ಹೊತ್ತುಬಿಟ್ಟಿದ್ದೀನಿ. ಜೀಸಸ್ನ ಕಥೆಯನ್ನು ತೆಗೆದುಕೊಂಡು ಹೇಳ್ತಾರೆ ಅವರು, ಶಿಲುಬೆನ ಹೊತ್ತುಬಿಟ್ಟಿದ್ದೀನಿ. ಇನ್ಫ್ಯಾಕ್ಟ್ ಇಟ್ ಈಸ್ ಥ್ರಸ್ಟ್ ಅಪಾನ್ ಮೀ, ನಾನು ಹೊತ್ತಿರೋದಲ್ಲ, ಅದನ್ನು ನನ್ನ ಮೇಲೆ ಹೇರಲಾಗಿದೆ. ಆದರೆ ನನ್ನ ಭಗವಂತನ ಕೇಳ್ಕೊಳ್ಳೋದು ಇಷ್ಟೇ, ಜೀವನದ ಕೊನೆಯ ನನ್ನ ಸಾವಿನವರೆಗೂ ಇದನ್ನ ಹೊರಬಲ್ಲಂತ ಸಾಮರ್ಥ್ಯ ಭಗವಂತ ನನಗೆ ಕೊಟ್ಟರೆ ಸಾಕು ಅಂತ ನಾನು ಕೇಳ್ಕೊಳ್ತೀನಿ ಅಂತ ಅವ್ರು ತುಂಬಾ ಪ್ರೀತಿಯಿಂದ ಪ್ರಮದದಾಸ್ ಬಾಬು ಅವರಿಗೆ ಪತ್ರ ಬರೀತಾರೆ. ಮಿತ್ರರೇ, ಈ ಪತ್ರದ ನಂತರ ವಿವೇಕಾನಂದರು ತುಂಬಾ ದಿನ ಬಾರಾನಗರಲ್ಲಿ ಇರ್ಲಿಕ್ಕಾಗಲ್ಲ, ಮತ್ತೆ ಹೊರಡ್ತಾರೆ. ಈ ಬಾರಿ ಅವ್ರು ತಮ್ಮ ರೂಟನ್ನು ಸ್ವಲ್ಪ ಚೇಂಜ್ ಮಾಡಿ ಗಾಜಿಯಾಪುರ್ಗೆ ಮೊದಲು ಹೋಗ್ತಾರೆ. ಗಾಜಿಯಾಪುರದಲ್ಲಿರುವಂತ ತಮ್ಮ ಮಿತ್ರರೊಂದಿಗೆ ಅವರು ಸೇರ್ಕೊಂಡು ತಮ್ಮ ಮಿತ್ರರ ಮನೆಯಲ್ಲಿ ಇದ್ದಾಗ ಅಲ್ಲಿನ ವಾತಾವರಣವನ್ನು ನೋಡಿ, ವಿವೇಕಾನಂದರ ತುಳಿತ ಹೇಗಿದೆ ನೋಡಿ, ಅಲ್ಲಿನ ವಾತಾವರಣವನ್ನು ನೋಡಿ ವಿವೇಕಾನಂದರು ಮತ್ತೆ ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಹೇಳ್ತಾರೆ, ಏನಾಗಿದೆ ಈ ಜನಕ್ಕೆಲ್ಲ, ಪಶ್ಚಿಮವನ್ನ ಈ ತರ ಅನುಸರಿಸೋದು ನೋಡಿದ್ರೆ ನಂಗೆ ಬಹಳ ಸಂಕಟ ಅಂತ ಅನ್ಸುತ್ತೆ. ಈ ಜನಕ್ಕೆ ತಮ್ಮ ಮೌಲ್ಯಗಳು, ಭಾರತೀಯ ಚಿಂತನೆಗಳು, ಈ ವಿಚಾರಗಳೆಲ್ಲ ಮರೆತೋಗಿ ಬರೀ ಪಶ್ಚಿಮವನ್ನು ಅನುಸರಿಸ್ಕೊಂಡು ಕೂತಿದಾರಲ್ಲ ಅಂತ ಬಹಳ ನೊಂದುಕೊಂಡು ಪತ್ರ ಬರೆದವರು ಅದಕ್ಕೊಂದು ಸಾಲ್ ಸೇರಿಸ್ತಾರೆ. ಬಹಳ ಚೆನ್ನಾಗಿದೆ ಅದು. ಯಾವ ಭೂಮಿಯಲ್ಲಿ ಶುಕ ಮಹಾರಾಜರು ಹುಟ್ಟಿದ್ರೋ ಆ ಭೂಮಿಯಲ್ಲಿ ತ್ಯಾಗವನ್ನ ಇಂದು ಆಡಿಕೊಂಡು ನಗುವಂತೆ ಮಾಡಲಾಗಿದೆ. ತ್ಯಾಗದ ಕುರಿತಂತೆ ದ್ವೇಷವನ್ನ ಜನ ಬೆಳೆಸ್ಕೊಳ್ತಿದ್ದಾರೆ ಅಂತ. ಅಂದ್ರೆ ಶುಕ ಮಹಾರಾಜರಂತ ತ್ಯಾಗಿಗಳು ಹುಟ್ಟಿದ ನಾಡಿನಲ್ಲಿ ತ್ಯಾಗಕ್ಕೆ ಬೆಲೆ ಇಲ್ಲ ಅಂತ ಆಗ್ಬಿಟ್ಟಿದೆಯಲ್ಲ ಅಂತ ಬಹಳ ನೊಂದುಕೊಂಡು ಪತ್ರ ಬರೀತಾರೆ. ಅಲ್ಲಿಂದ ಅವರು ನೇರವಾಗಿ ಈ ಬಾರಿ ಹರಿದ್ವಾರಕ್ಕೆ ಬರ್ತಾರೆ. ಹರಿದ್ವಾರಕ್ಕೆ ಬಂದು ಪ್ರಮದದಾಸ್ ಬಾಬು ಅವ್ರ ಮನೆಯಲ್ಲಿ ಇರ್ತಾರೆ. ಅಲ್ಲಿ ತುಂಬಾ ಸಾಹಿತ್ಯ ಚರ್ಚೆ, ಅಂಡ್ ದೆನ್ ಅವರ ಏನು ಶ್ರುತಿ ಸ್ಮೃತಿಗಳ ಕುರಿತಂತೆ ಸಾಕಷ್ಟು ಚರ್ಚೆ ಅವರೊಂದಿಗೆ ನಡೆಯುತ್ತೆ. ಈ ಹೊತ್ತಿನಲ್ಲೇ ಯೋಚನೆ ಮಾಡಿ, ವಿವೇಕಾನಂದರು ಅಂದ್ರೆ ಅದ್ವೈತ ತತ್ವದ ಎತ್ತರದಲ್ಲಿರುವಂಥವ್ರು. ನಾನು ನೀನು ಬೇರೆಯಲ್ಲ, ಈ ಸಾವು ಹುಟ್ಟುಗಳೆಲ್ಲವೂ ಕೂಡ ಇದೊಂಥರ ಮಾಯೆಯ ಕಾರಣದಿಂದಾಗಿ ಕಾಣಿಸಿಕೊಳ್ಳೋದು ಅನ್ನುವುದನ್ನು ಎಲ್ಲವನ್ನೂ ಅರಿತುಕೊಂಡಿದ್ದಂಥ ವಿವೇಕಾನಂದರಿಗೆ ಒಂದು ಸುದ್ದಿ ಬರುತ್ತೆ, ಬಲರಾಮ್ ಬಾಬು ತೀರಿಕೊಂಡ್ರು ಅಂತ.
ಬಲರಾಮ್ ಬಾಬು, ನೀವು ಈ ಎಪಿಸೋಡ್ಗಳನ್ನು ನೋಡಿದರೆ ಗೊತ್ತಿರುತ್ತೆ, ಯಾವಾಗ ಈ ಹುಡುಗರು ತುಂಬಾ ಕಷ್ಟದಲ್ಲಿದ್ರೋ, ಎಲ್ಲ ಸೋದರ ಸನ್ಯಾಸಿಗಳು ಕಷ್ಟದಲ್ಲಿದ್ರೋ, ರಾಮಕೃಷ್ಣರ ದೇಹತ್ಯಾಗದ ನಂತರ ಆಗ ಇವ್ರಿಗೆ ಬೆಂಬಲವಾಗಿ ನಿಂತವರು. ರಾಮಕೃಷ್ಣರ ಅಸ್ಥಿಯನ್ನು ತಮ್ಮ ಮನೇಲಿ ತೆಗೆದುಕೊಂಡು ಹೋಗಿ ಇಟ್ಕೊಂಡು ಈ ಸನ್ಯಾಸಿ ಶಿಷ್ಯರು ಯಾರು ಇದ್ದಾರೋ ಅವರಿಗೆ ಇತರೆಲ್ಲರಿಗಿಂತಲೂ ಹೆಚ್ಚು ಬೆಂಬಲವಾಗಿ ನಿಂತ ಇಬ್ಬರಲ್ಲಿ, ಒಂದು ಸುರೇಂದ್ರನಾಥ್ ಮಿತ್ತ ಮತ್ತು ಬಲರಾಮ್ ಬಾಬುಗಳಲ್ಲಿ ಬಲರಾಮ್ ಬಾಬು ಅವರು ಒಬ್ರು. ಆ ಬಲರಾಮ್ ಬಾಬು ಅವರು ತೀರ್ಕೊಂಡ್ರು ಅಂತ ಸುದ್ದಿ ಬಂದ ತಕ್ಷಣ ವಿವೇಕಾನಂದರು ತುಂಬಾ ಭಾವುಕರಾಗ್ಬಿಡ್ತಾರೆ. ಬಹುಶಃ ಅವರು ದಿನಗಟ್ಟಲೆ ಅದೇ ಆಲೋಚನೆಯಲ್ಲಿ ಇರ್ತಾರೆ. ಅದನ್ನು ನೋಡಿ ಆಶ್ಚರ್ಯಚಕಿತರಾದ ಪ್ರಮದದಾಸರ ಬಾಬುಗಳು ಕೇಳ್ತಾರೆ, ಅದ್ವೈತ ತತ್ವವನ್ನು ಜೀರ್ಣಿಸಿಕೊಂಡಿರುವಂತ ವಿವೇಕಾನಂದರು ಬಲರಾಮ್ ಬಾಬು ಅವರ ಸಾವನ್ನ ಈ ತರ ಸ್ವೀಕರಿಸ್ತಾ ಇರೋದು ನನಗೆ ಆಶ್ಚರ್ಯ ಅನ್ನಿಸ್ತಾ ಇದೆ, ಇಷ್ಟೊಂದು ಹೃದಯಕ್ಕೆ ವೇದನೆ ಆಗ್ತಾ ಇದೆಯಾ ಅಂತ ಕೇಳಿದಾಗ ವಿವೇಕಾನಂದ ಏನು ಹೇಳ್ತಾರೆ ಗೊತ್ತಾ? ಸ್ವಾಮೀಜಿ ಹೇಳ್ತಾರೆ, ಬಲರಾಮ್ ಬಾಬುಗಳೇ ದಯವಿಟ್ಟು ಹಂಗೆ ಮಾತನಾಡಬೇಡಿ, ನಾವು ಶುಷ್ಕ ಹೃದಯದ ಸನ್ಯಾಸಿಗಳಲ್ಲ. ಈ ಸಾಲು ನಂಗೆ ಬಹಳ ಇಷ್ಟ ಆಗುವಂತ ಸಾಲು. ಶುಷ್ಕ ಹೃದಯದ ಸನ್ಯಾಸಿಗಳಲ್ಲ, ಡ್ರೈ ಹಾರ್ಟ್ ಅಲ್ಲ ಅದು ಅಂತ. ನಾವು ಹೇಗಿದ್ದೀವಿ ಅಂತಂದ್ರೆ ಅವ್ರು ಹೇಳ್ತಾರೆ, ಸನ್ಯಾಸಿ ಆದ ಮಾತ್ರಕ್ಕೆ ಹೃದಯ ಇಲ್ಲ ಅಂತ ತಿಳ್ಕೊಳ್ಬೇಡಿ, ಅವನಿಗೂ ಒಂದು ಹೃದಯ ಇರುತ್ತೆ ಅಂತ. ಸ್ವಾಮಿ ವಿವೇಕಾನಂದರು ನಮ್ಗೆ ಹೊರಗಡೆ ನೋಡುವಾಗ, ಅವರ ಆಕೃತಿಯನ್ನು ನೋಡುವಾಗ, ಅವ್ರ ಕಣ್ಣುಗಳನ್ನು ನೋಡುವಾಗ, ಅವ್ರ ಮುಖದಲ್ಲಿರುವ ತೇಜಸ್ಸು ನೋಡಿದಾಗ ಏನೋ ಕಠೋರವಾದವರು ಅಂತ ಅನಿಸುತ್ತಲ್ಲ, ಅದರ ಒಳಗಡೆ ಅದೆಂಥ ಹೃದಯ ಅವರದ್ದಿತ್ತು ಅಂತಂದ್ರೆ ಸಣ್ಣ ನೋವಿಗೂ ಮರುಗುವಂಥ ಹೃದಯ ಅವರದಾಗಿತ್ತು. ಅದಕ್ಕೆ ಅನೇಕ ಬಾರಿ ಹೇಳ್ತಾರೆ, ಹೊರಗಡೆ ಜ್ಞಾನಿಯಾಗಿ ಕಾಣ್ತಾ ಇದ್ದ ವಿವೇಕಾನಂದರು, ಹೊರಗಡೆ ಜ್ಞಾನಿಯಾಗಿದ್ದ ವಿವೇಕಾನಂದರು ಒಳಗಿನಿಂದ ಭಕ್ತಿ ಪ್ರಧಾನವಾದ ಹೃದಯವನ್ನು ಹೊಂದಿದ್ರು ಅಂತ. ರಾಮಕೃಷ್ಣರದು ಉಲ್ಟಾ, ಹೊರಗಡೆಯಿಂದ ಭಕ್ತಿ ಪ್ರಧಾನವಾಗಿ ಕಾಣ್ತಾ ಇದ್ರು, ಒಳಗಡೆ ಅಪಾರವಾದ ಜ್ಞಾನದ ಜ್ವಾಲೆ ಇತ್ತು ಅಂತ. ಈ ಕಾಂಬಿನೇಷನ್ ಆ ಕಾರಣಕ್ಕೋಸ್ಕರ ವಿಶೇಷವಾಗುತ್ತೆ. ಆನಂತರ ಸ್ವಾಮಿ ವಿವೇಕಾನಂದರು ಅಲ್ಲಿಂದ ವಾಪಸ್ಸು ಬಾರಾನಗರಿಗೆ ಬರ್ತಾರೆ. ಸೊ ಹೀಗಾಗಿ ಅವ್ರದ್ದೆಲ್ಲ ಶಾರ್ಟ್ ಪೀರಿಯಡ್ನ ಯಾತ್ರೆಗಳು ಇವು. ವಾಪಸ್ ಬಾರಾನಗರಿಗೆ ಬಂದು ಏಪ್ರಿಲ್ ತಿಂಗಳಲ್ಲಿ ಬಲರಾಮ್ ಬಾಬುನ್ ಕಳ್ಕೊಂಡಿದ್ರು. ಮೇ 25ಕ್ಕೆ ಅಂದರೆ ಒಂದು ತಿಂಗಳ ಅವಧಿಯೊಳಗೆ ಸುರೇಂದ್ರನಾಥ್ ಮಿತ್ರ ಕೂಡ ತೀರಿಕೊಂಡ್ಬಿಟ್ರು. ಕಷ್ಟಗಳು ಹೇಗೆ ಬರ್ತಾವ ನೋಡಿ. ವಿವೇಕಾನಂದರಿಗೆ ಒಂದು ಕಡೆ ತುಡಿತ ಹೇಗಿದೆ ಅಂತಂದ್ರೆ ಭಗವಂತನನ್ನ ಸಾಕ್ಷಾತ್ಕರಿಸ್ಕೊಂಡು ಬಿಡಬೇಕು, ಅವನು ಯಾರು ಅನ್ನೋದನ್ನು ತಿಳ್ಕೊಂಡು ಬಿಡಬೇಕು ಅನ್ನೋಂಥ ಧಾವಂತ ಇದ್ರೆ, ಮತ್ತೊಂದು ಕಡೆಗೆ ಕಷ್ಟಗಳ ಸರಮಾಲೆ. ಸುರೇಂದ್ರನಾಥ್ ಮಿತ್ರರು ತೀರ್ಕೊಂಡ ತಕ್ಷಣ ವಿವೇಕಾನಂದರಿಗೆ ಎಂತ ಆಘಾತ ಅಂತಂದ್ರೆ, ವಿವೇಕಾನಂದರು ಸುರೇಂದ್ರನಾಥ್ ಮಿತ್ರ ಮತ್ತು ಇವರಿಬ್ರು ಸೇರ್ಕೊಂಡು ಈಗಲೂ ಕೂಡ ಬಾರಾನಗರಿಗೆ ಬೇಕಾಗಿರುವಂತ ಹಣವನ್ನು ಕೊಡೋದು, ಅದಕ್ಕೆ ಬೇಕಾಗಿರುವಂತ ವಸ್ತುಗಳನ್ನು ಕೊಡೋದು, ಇವೆಲ್ಲ ಕೆಲಸ ಮಾಡ್ತಿದ್ರು. ಆದ್ರೆ ಈಗ ಇಬ್ರು ಎಟ್ ಅ ಟೈಮ್ ಹೋದಾಗ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ವಿವೇಕಾನಂದರು ಆವಾಗಲೇ ಮಾಸ್ಟರ್ ಮಹಾಶಯ, ಯಾರು ರಾಮಕೃಷ್ಣರು ಹೇಳಿದ ಅಷ್ಟು ವಿಚಾರಗಳನ್ನ ಇವತ್ತು ನಮಗೆ ತಲುಪಲಿಕ್ಕೆ ಒಂದು ಮೀಡಿಯೇಟರ್ ಆಗಿದ್ದಾರೋ ಆ ಮಾಸ್ಟರ್ ಮಹಾಶಯ ಮತ್ತು ಗಿರೀಶ್ ಚಂದ್ರ ಘೋಷ್ ಇಬ್ರನ್ನು ಕೇಳ್ಕೊಂಡು ನಮ್ಗೆ ಹೆಲ್ಪ್ ಮಾಡಿ ಅಂತಂದ್ರು. ಇಬ್ರು ಬಹಳ ಶ್ರೀಮಂತರಲ್ಲದೆ ಹೋಗಿದ್ರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೆಲ್ಪ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ರೂ ಕೂಡ ಅವರಿಬ್ರು ಜೊತೆಲಿ ನಿಂತ್ಕೊಂಡ್ರು, ಕಷ್ಟಗಳು ಮಾತ್ರ ಮುಗ್ದಿರಲಿಲ್ಲ. ವಿವೇಕಾನಂದರು ಈಗ ನಾನು ಹೇಳ್ತೀನಲ್ಲ, ಯಾವಾಗ ಕಷ್ಟಗಳು ತೀವ್ರಗೊಳ್ತವೋ ಆಗ ವಿವೇಕಾನಂದರ ಒಳಗೆ ತಾನು ಮಾಡಬೇಕಾಗಿರೋ ಕೆಲಸದ ತುಡಿತ ತೀವ್ರವಾಗುತ್ತೆ ಅಂತ. ವಿವೇಕಾನಂದರು ಈಗ ಪ್ರಮದ ಬಾಬುಗಳಿಗೆ ಪತ್ರ ಬರೀತಾ ಹೇಳ್ತಾರೆ, ರಾಮಕೃಷ್ಣರ ಒಂದು ಪ್ರತಿಮೆಯನ್ನು ಅಥವಾ ರಾಮಕೃಷ್ಣರ ಅಸ್ಥಿಯನ್ನು ಇಡ್ಲಿಕ್ಕೋಸ್ಕರ ಒಂದು ಜಾಗ ಕೊಂಡುಕೋಬೇಕು ಅಂತ ಬಹಳ ದಿನಗಳಿಂದ ಬಯಕೆ ಇದೆ ನಮಗೆಲ್ಲ. ಗಂಗಾ ನದಿಯ ತಟದಲ್ಲಿ ಒಂದು ಜಾಗವನ್ನು ತೆಗೆದುಕೊಂಡು ಅದನ್ನು ಅಲ್ಲಿಡಬೇಕು, ಅಥವಾ ರಾಮಕೃಷ್ಣರು ಹುಟ್ಟಿದಂಥ ಕಾಮಾರಪುಕುರದಲ್ಲಾದರೂ ಅದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ನಾವೆಲ್ಲ ಬಹಳ ಅನ್ಕೊಳ್ತೀವಿ. ಆದರೆ ಯಾಕೋ ಆಗ್ತಾನೆ ಇಲ್ಲ. ಭಗವಂತನ ಇಚ್ಛೆ ಏನಾಗ್ತಿದೆ ಅಂತ ನಂಗೆ ಗೊತ್ತಿಲ್ಲ. ಸುರೇಂದ್ರನಾಥ್ ಮಿತ್ರರು ಇದಕ್ಕೋಸ್ಕರ 1,000 ರೂಪಾಯಿಗಳನ್ನು ಕೊಟ್ಟಿದ್ರು. ಆದರೆ 1,000 ರೂಪಾಯಿ ಸಾಕಾಗಲ್ಲ, ಒಂದು 6-7 ಸಾವಿರ ರೂಪಾಯಿ ಆದರೂ ನಮ್ಗೆ ಬೇಕಾಗುತ್ತೆ, ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಹೇಳಿದ ವಿವೇಕಾನಂದರು ಮುಂದೆ ಏನು ಹೇಳ್ತಾರೆ ಗೊತ್ತಾ? ಸ್ವಾಮೀಜಿ ಹೇಳ್ತಾರೆ, ರಾಮಕೃಷ್ಣರ ಈ ಕಾರ್ಯಕ್ಕೋಸ್ಕರ, ರಾಮಕೃಷ್ಣರ ಈ ಕಾರ್ಯ ಅಂತಂದ್ರೆ ಬರೀ ಅಸ್ಥಿಯನ್ನ ಒಂದ್ ಕಡೆ ಇಟ್ಟು ಟೆಂಪಲ್ ಕಟ್ಟೋದಲ್ಲ, ಅದರ ನೆಪದಲ್ಲಿ ಈ ಸನ್ಯಾಸಿಗಳನ್ನ ಒಂದ್ ಕಡೆ ಇಟ್ಕೋಬೇಕು. ಅದನ್ನು ಬರೀತಾರ ಅವರು. ಈ ಸನ್ಯಾಸಿಗಳನ್ನೆಲ್ಲ ಒಂದ್ ಕಡೆ ಇಟ್ಕೋಬೇಕು, ಅವ್ರ ಮೂಲಕ ಧರ್ಮ ಪ್ರಚಾರದ ಕೆಲಸ ತೀವ್ರಗೊಳ್ಬೇಕು, ಆ ಕೆಲಸ ಮಾಡ್ಲಿಕ್ಕೆ ಒಂದು ಜಾಗ ಬೇಕು ಅಂತ ವಿವೇಕಾನಂದರು ಅನ್ಕೊಳ್ತಿದ್ದಾರೆ. ಅದಕ್ಕೆ ಜಾಗಕ್ಕೆ ಬೇಕಾಗಿರುವಂತ ದುಡ್ಡಿಲ್ಲ. ನಾವು ಅನ್ಕೊಳ್ತೀವಲ್ಲ, ವಿವೇಕಾನಂದರಿಗೆ ಅವತ್ತು ಬೇಕಾಗಿದ್ದು 7,000 ರೂಪಾಯಿ. ಇವತ್ತು ವಿವೇಕಾನಂದರ ಹೆಸರಲ್ಲಿ ಕಟ್ಟಿರುವಂತ ಮಂದಿರಗಳು ಕೋಟ್ಯಂತರ ರೂಪಾಯಿ ಬೆಲೆ ಬಾಳ್ತವೆ. ಆದರೆ ವಿವೇಕಾನಂದರಿಗೆ ಅವತ್ತು ಬೇಕಾಗಿರುವಂತ 7,000 ರೂಪಾಯಿಗೆ ಸ್ವಾಮೀಜಿ ಏನ್ ಹೇಳ್ತಾರೆ ಗೊತ್ತಾ? ರಾಮಕೃಷ್ಣರ ಈ ಆಲೋಚನೆಯನ್ನ, ಈ ಯೋಜನೆಯನ್ನ ಸಂಪೂರ್ಣಗೊಳಿಸಲಿಕ್ಕೆ ನಾನು ಮನೆ ಮನೆಗೂ ಹೋಗಿ ಬೇಡ್ಲಿಕ್ಕೆ ಸಿದ್ಧವಾಗಿದ್ದೀನಿ ಅಂತ ಬರೆದ್ರು. ಮುಂದಿನ ಸಾಲಿನಲ್ಲಿ ಅವರು ಬರೀತಾರೆ, ಅವ್ರು ಹೇಳ್ತಾರೆ, ನನಗೆ ನಾನು ರಾಮಕೃಷ್ಣರದ್ದು ಹೀಗೆ ಮಾಡ್ತೀನಿ ಅಂತ ಕೇಳುವಾಗ ನೀವು ಅನ್ಕೋತಾ ಇರ್ಬೋದು, ವಿವೇಕಾನಂದರಿಗೆ ಹೆಂಗಾಗೋಗಿದೆ, ಅವರ ಡಿಸೈರ್ಸ್ ಯಾಕೆ ಇಷ್ಟೊಂದಿದೆ ಅವರಿಗೆ ಅಂತ ನೀವು ತಿಳ್ಕೊಳ್ಳೋದಾದ್ರೆ, ರಾಮಕೃಷ್ಣರ ಕೆಲಸಕ್ಕೋಸ್ಕರ, ಬಹಳ ಚೆನ್ನಾಗಿದೆ ಈ ಮಾತು, ರಾಮಕೃಷ್ಣರ ಕೆಲಸಕ್ಕೋಸ್ಕರ ನಾನು ಲೂಟ್ ಮಾಡಲಿಕ್ಕೆ, ಕದಿಲಿಕ್ಕೆ, ರಾಬ್ ಮಾಡಲಿಕ್ಕೂ ತಯಾರಾಗಿದ್ದೀನಿ ಅಂತ ಉತ್ಕಂಠದಲ್ಲಿ ಬರೀತಾರಲ್ಲ, ಅದು ಅವರಿಗೆ ನೆನಪಾಗುವಂತ ಸಂಗತಿ. ಯಾವಾಗ ಕಷ್ಟ ಬಂದಿದೆಯೋ ಹಿಂಗೆ ನೆನಪಾಗುತ್ತಲ್ಲ. ಸ್ವಾಮಿ ವಿವೇಕಾನಂದರು ಯಾವಾಗ ಯಾತ್ರೆಯಲ್ಲಿ ಈ ಕಷ್ಟಗಳಿಂದ ಮುಕ್ತರಾಗಿದ್ದಾರೆ ಅಂತ ಅನ್ಸುತ್ತೋ ಅವರು ಭಗವಂತನ ತುಡಿತ ಹಾಗೆ ಇರ್ತಿತ್ತು. ಗಾಜಿಯಾಪುರದಲ್ಲಿ ಸ್ವಾಮೀಜಿ ಇರುವಾಗ ಅವರು ಪವಹಾರಿ ಬಾಬಾರನ್ನ ಭೇಟಿ ಮಾಡಬೇಕು ಅಂತ ಅನ್ಕೊಂಡಿದ್ರು. ಗಾಜಿಯಾಪುರದಲ್ಲಿ ಅವ್ರ ಮಿತ್ರರ ಜೊತೆ ಇದ್ದಾಗ ಅವ್ರಿಗೆ ಏನು ಈ ಭಾರತೀಯತೆ ಚಿಂತನೆಯಿಂದ ದೂರ ಇದ್ದಾರೆ ಅಂತ
ಸಂಕಟ ಇತ್ತೋ ಅದೇ ಗಾಜಿಯಾಪುರದಲ್ಲಿ ಪವಹಾರಿ ಬಾಬಾ ಅಂತ ಒಬ್ಬರಿದ್ರು ಅಂತ ಗೊತ್ತಿತ್ತು. ಪವಹಾರಿ ಬಾಬಾ ಯಾರು ಅಂತಂದ್ರೆ, ಚಿಕ್ಕನ್ನಲ್ಲಿ ತಮ್ಮ ಚಿಕ್ಕಪ್ಪನ ಸಾವನ್ನು ನೋಡಿದ ಪವಹಾರಿ ಬಾಬಾ ಮನೆ ಬಿಟ್ಟು ಓಡೋಗಿದ್ರಂತೆ. ಮನೆ ಬಿಟ್ಟು ಓಡೋಗಿ ಸತ್ಯವನ್ನ ಅರಸಬೇಕು ಅಂತ ಗುರುಗಳ ಜೊತೆಲಿ ಓಡಾಡ್ತಾ ಆ ಸತ್ಯವನ್ನ ತಿಳ್ಕೊಂಡ ನಂತರ, ಅದ್ವೈತ ತತ್ವದ ಅಪರೂಪದ ಸಾಧನೆ ಮಾಡಿದ ನಂತರ ಅವರು ಎಷ್ಟು ಪ್ರಖರವಾಗಿ ಬೆಳೆದಿದ್ರು ಅಂತಂದ್ರೆ, ಅವರು ಪ್ರತಿನಿತ್ಯ ಊಟಕ್ಕೆ ಏನ್ ಬಳಸ್ತಿದ್ರಂತೆ ಗೊತ್ತಾ? ಬೇವಿನ ಎಲೆಗಳನ್ನು ಒಂದಷ್ಟು ತಗೊಳ್ತಿದ್ರಂತೆ. ಆ ಬೇವಿನ ಎಲೆಗೆ ಒಂದಷ್ಟು ಮೆಣಸಿನ ಕಾಳುಗಳನ್ನು ಹಾಕೊಂಡು ಅವರು ತಿನ್ನೋದು, ಅದು ಅವರು ಪ್ರತಿನಿತ್ಯದ ಆಹಾರ ಆಗಿತ್ತು. ಆದರೆ ತಾವು ಅಡಿಗೆ ಮಾಡಿ ಬಂದಂತ ಸಾಧುಗಳಿಗೆ ತಾವು ಅನ್ನವನ್ನ ಪ್ರತಿನಿತ್ಯ ಕೊಡ್ತಾ ಇದ್ರು. ದಾಸೋಹದ ಕೆಲಸ ನಡೀತಿತ್ತು. ತಾವು ಮಾತ್ರ ಬೇವಿನೆಲೆ ಉಣ್ತಿದ್ರು. ಇಷ್ಟೇ ಅಲ್ಲ, ಕೆಲವೊಂದ್ಸಲ ಗುಹೆ ಹೊಕ್ಕು ಕೂತ್ರೆ ವಾರಗಟ್ಲೆ ತಿಂಗಳುಗಟ್ಲೆ ಆಚನೆ ಬರ್ತಿರ್ಲಿಲ್ವಂತೆ. ಹೀಗಾಗಿ ಜನ ಅತ್ಯಂತ ಪ್ರೀತಿಯಿಂದ ಅವರನ್ನ ಪವಹಾರಿ ಬಾಬಾ ಅಂತ ಕರಿತಿದ್ರು. ಪವನ ಅಂದ್ರೆ ಗಾಳಿಯನ್ನೇ ಸೇವಿಸಿಕೊಂಡು ಬದುಕಿದ್ದ ಸಾಧು ಅಂತ. ವಿವೇಕಾನಂದರಿಗೆ ಇವರನ್ನು ನೋಡಬೇಕು ಅಂತ ತುಡಿತಾ ಇತ್ತು. ಅವರು ನೋಡ್ಲಿಕ್ಕೆ ಆ ಗುಹೆಯಲ್ಲಿದ್ದಾಗ ಒಂದು ಬಹುಶಃ 4-6 ದಿನಗಳ ಕಾಲ ವಿವೇಕಾನಂದರ ಕಾದ ನಂತರ ಒಂದ್ಸಲ ಸಿಕ್ಕಿದ್ರು. ವಿವೇಕಾನಂದರ ಆ ತೇಜಸ್ಸನ್ನ, ವಿವೇಕಾನಂದರ ವ್ಯಕ್ತಿತ್ವವನ್ನು ಕಂಡು ಪವಹಾರಿ ಬಾಬಾ ಕೂಡ ಅಷ್ಟೇ ಇಂಪ್ರೆಸ್ ಆದ್ರು. ಈಗ ವಿವೇಕಾನಂದರಿಗೆ ಅನ್ನಿಸ್ತು, ನಾನು ಇವ್ರ ಜೊತೆ ಇದ್ದುಕೊಂಡು ಸಾಧನೆ ಮಾಡಬೇಕು. ಈ ಪರಮಾತ್ಮ ಯಾವ ತತ್ವವನ್ನು ಇವರು ಸಾಕ್ಷಾತ್ಕರಿಸಿಕೊಂಡಿದ್ದಾರೋ ನಾನು ಕೂಡ ಅದನ್ನು ಸಾಕ್ಷಾತ್ಕರಿಸಿಕೊಳ್ಬೇಕು ಅಂತ ಅವರ ಗುಹೆ ಹತ್ತಿರದಲ್ಲೇ, ಅವ್ರು ಎಲ್ಲಿ ವಾಸವಾಗಿದ್ರೋ ಅದರ ಹತ್ತಿರದಲ್ಲೇ ಒಬ್ಬ ಮಿತ್ರರ ಮನೆಯಲ್ಲಿ ಅವ್ರು ಉಳ್ಕೊಂಡ್ರು. ಪ್ರತಿನಿತ್ಯ ಪವಹಾರಿ ಬಾಬಾರನ್ನು ಭೇಟಿ ಮಾಡೋದು, ಒಂದಷ್ಟು ಚರ್ಚೆ ಮಾಡೋದು. ಪವಹಾರಿ ಬಾಬಾರು ಕೂಡ ಎಷ್ಟು ಸುಂದರವಾಗಿ ವಿವೇಕಾನಂದರಿಗೆ ಅನೇಕ ವಿಚಾರಗಳನ್ನು ಹೇಳಿದ್ರು ಅಂತಂದ್ರೆ, ವಿವೇಕಾನಂದರಿಗೆ ಒಂದು ಹಂತದಲ್ಲಿ ಅನ್ನಿಸ್ತು, ನಾನು ಪವಹಾರಿ ಬಾಬಾರಿಂದ ಮಂತ್ರ ದೀಕ್ಷೆಯನ್ನು ತೆಗೆದುಕೋಬೇಕು ಅಂತ. ಹೇಗಿದೆ ನೋಡಿ ಮಿತ್ರರೇ, ಪವಹಾರಿ ಬಾಬಾರಿಂದ ಮಂತ್ರ ದೀಕ್ಷೆಯನ್ನು ತೆಗೆದುಕೋಬೇಕು ಅಂತ ವಿವೇಕಾನಂದರು ಅನ್ಕೊಂಡ್ರು. ಮಂತ್ರ ದೀಕ್ಷೆ ತೆಗೆದುಕೊಳ್ಳಲಿಕ್ಕೆ ಎಲ್ಲ ತಯಾರಿ, ನಾಳೆ ಬೆಳಿಗ್ಗೆ ಹೋಗಿ ಮಂತ್ರ ದೀಕ್ಷೆ ತೆಗೆದುಕೋಬೇಕು ಅಂತ ವಿವೇಕಾನಂದರೆಲ್ಲ ಸಿದ್ಧರಾಗಿದ್ದಾಗ ಎದುರಿಗೆ ಗೋಡೆ ಮೇಲೆ ರಾಮಕೃಷ್ಣರು ಕಾಣಿಸ್ಕೊಂಡ್ರು. ಅವರಿಗೆ ರಾಮಕೃಷ್ಣರು ಹೆಂಗ್ ಕಾಣಿಸ್ಕೊಂಡ್ರಂತೆ ಗೊತ್ತಾ? ಮ್ಲಾನವದನರಾಗಿ, ಮನಸ್ಸಿನಲ್ಲಿ ಏನೋ ದುಗುಡ ಇದ್ದಂತೆ ರಾಮಕೃಷ್ಣರ ಮುಖ ಕಂಡ ತಕ್ಷಣ ವಿವೇಕಾನಂದರಿಗೆ ಗಾಬರಿ ಆಯಿತು, ಯಾಕೆ ಹಿಂಗಾಗ್ತಿದೆ ಅಂತ. ವಿವೇಕಾನಂದರು ಮುಂದೆ ಹೇಳ್ಕೊಳ್ತಾರೆ, ಬಹುಶಃ ನನ್ನ ಕೆಲಸ ನೀನು ಮಾಡಬೇಕಾಗಿದೆ, ಅದನ್ನ ಬಿಟ್ಟು ಮತ್ತೆಲ್ಲೂ ಹೋಗ್ಲಿಕ್ಕಿಲ್ಲ ನೀನು ಅಂತ ರಾಮಕೃಷ್ಣರು ದುಃಖದಿಂದ ಹೇಳಲಿಕ್ಕೆ ಬಂದ್ರ ಅನ್ನೋ ಥರದ ಭಾವ ಕಾಣಿಸ್ತಂತೆ. ವಿವೇಕಾನಂದರಿಗೆ ತುಂಬಾ ಗೊಂದಲ ಆಯಿತು, ಸುಮ್ಮನೆ ಆದ್ರು. ಮತ್ತೆ ಸಂಜೆ ಹೋಗ್ಬೇಕು ಅಲ್ಲಿಗೆ ಅಂದ್ಕೊಂಡಾಗ ಮತ್ತೊಮ್ಮೆ ರಾಮಕೃಷ್ಣರು ಕಾಣಿಸಿಕೊಂಡ್ರು. ಅವ್ರು ಪೋಸ್ಟ್ಪೋನ್ ಮಾಡಿದ್ರು, ಏನು ಈ ಮಂತ್ರ ತೆಗೆದುಕೊಳ್ಳುವಂತ ಅಥವಾ ಅವರಿಂದ ಸಾಧನೆಗೆ ಬೇಕಾಗಿರುವಂತ ತಯಾರಿ ಮಾಡ್ಕೊಳ್ಳೋದ್ರಿಂದ ಅದನ್ನು ಪೋಸ್ಟ್ಪೋನ್ ಮಾಡಿದ್ರು. 2-3 ದಿನಗಳ ಕಾಲ ನಿರಂತರವಾಗಿ ಈಗ ಆದ ನಂತರ ವಿವೇಕಾನಂದರು ನಿಶ್ಚಯ ಮಾಡಿದ್ರು, ನಾನು ಪವಹಾರಿ ಬಾಬಾರಿಂದ ದೀಕ್ಷೆ ತೆಗೆದುಕೊಳ್ಳೋದಿಲ್ಲ ಅಂತ. ಮಿತ್ರ, ವಿವೇಕಾನಂದರ ಬಗ್ಗೆ ಬಾರಾನಗರಲ್ಲಿ ಅವಾಗ ಹೆಂಗ್ ಸುದ್ದಿ ಹರಡಿತ್ತು ಅಂತಂದ್ರೆ, ವಿವೇಕಾನಂದರ ಲಾಯಲ್ಟಿ ರಾಮಕೃಷ್ಣರಿಂದ ಶಿಫ್ಟ್ ಆಗ್ತಿದೆ ಪವಹಾರಿ ಬಾಬರಿಗೆ ಅಂತ. ವಿವೇಕಾನಂದರ ಸೋದರ ಸನ್ಯಾಸಿಯಾಗಿದ್ದ ಪ್ರೇಮಾನಂದ್ ಬಾಬು ಮಹಾರಾಜ್ ಅಂತ ಕರೀತಾರೆ, ಸ್ವಾಮಿ ಪ್ರೇಮಾನಂದ್ ಜಿ, ಅವರು ಅಲ್ಲಿಗೆ ಬಂದು ಎಳ್ಕೊಂಡು ಹೋಗ್ಲಿಕ್ಕೆ ವಿವೇಕಾನಂದರನ್ನ ಬಂದಿದ್ರು. ಆದ್ರೆ ವಿವೇಕಾನಂದರು ಕಠೋರವಾಗಿ ಮಾತನಾಡಿ ಅವ್ರನ್ನ ಅಲ್ಲಿಂದ ಕಳಿಸಿದ್ರು. ಆದರೆ ತಮ್ಮ ಸೋದರ ಸನ್ಯಾಸಿಯೊಬ್ಬ ವಾರಣಾಸಿಯಲ್ಲಿ ತುಂಬಾ ತೊಂದರೆಗೊಳಗಾಗಿದ್ದಾರೆ ಅಂತ ಗೊತ್ತಾದಾಗ ಅನಿವಾರ್ಯವಾಗಿ ಅಲ್ಲಿಂದ ಕೆಳಗಿಳಿದು ಬಂದಂತ ವಿವೇಕಾನಂದರು ಅವರು ಹರಿದ್ವಾರಕ್ಕೆ ಹೋಗಿ ಅಲ್ಲಿಂದ ಬಾರಾನಗರಿಗೆ ಹೋದ್ರು ಅಂತ. ವಿವೇಕಾನಂದರು ಮುಂದೆ ಇದನ್ನ ಹೇಳ್ಕೊಳ್ತಾ, ಮುಂದೊಂದ್ಸಲ ಅವ್ರ ಯಾತ್ರೆ ಶುರುವಾಗಬೇಕಾದಾಗ ಅವ್ರು ಹೇಳ್ಕೊಳ್ತಾರೆ, ಇನ್ನು ಮುಂದೆ ನಾನು ಯಾವತ್ತು ಪವಹಾರಿ ಬಾಬಾ ತರದವ್ರ ಹತ್ರ ಹೋಗಲ್ಲ. ಯಾಕೆಂದ್ರೆ ಅವರು ನಮ್ಮ ಮಿಷನ್ ನ ಅರ್ಧಕ್ಕೆ ಸ್ಟಾಪ್ ಮಾಡಿ ನಮ್ಮನ್ನು ಬೇರೆಲ್ಲೋ ಕರ್ಕೊಂಡು ಹೋಗ್ಬಿಡ್ತಾರೆ. ನನ್ನ ಉದ್ದೇಶ ಇರೋದು ರಾಮಕೃಷ್ಣರ ಕೆಲಸ ಮಾಡೋದು ಮಾತ್ರ ಅಂತ. ವಿವೇಕಾನಂದರ ಬಗ್ಗೆ ಅನೇಕರು ಮಾತನಾಡುವಾಗ ವಿವೇಕಾನಂದರಿಗೆ ಕಾಯಿಲೆಗಳಿದ್ವು, ವಿವೇಕಾನಂದರು ಹಂಗಿದ್ರು, ವಿವೇಕಾನಂದರು ತಾಯಿ ಸಂಕಟ ಇತ್ತು, ಅವರು ಕೋರ್ಟಿಗೆ ಹೋಗ್ತಾ ಇದ್ರು. ಮಿತ್ರ, ಇವೆಲ್ಲ ಸಂಕಟ ಇದ್ದಿದ್ದರಿಂದನೇ ವಿವೇಕಾನಂದರು ಇವತ್ತು ನಮ್ಗೆ ಸಿಕ್ಕಿದ್ರು. ಅಕಸ್ಮಾತ್ ವಿವೇಕಾನಂದರು ಸಂಕಟ ಇಲ್ಲದೆ ಅವರು ಆರಾಮಾಗೆ ಇದ್ಬಿಟ್ಟಿದ್ರೆ ಪವಹಾರಿ ಬಾಬಾರೊಂದಿಗೆ ಸೇರ್ಕೊಂಡು ಮತ್ಯಾವುದೋ ಸಾಧುಗಳೊಂದಿಗೆ ಸೇರ್ಕೊಂಡು ಹಿಮಾಲಯದಲ್ಲಿ ಕುಳಿತುಕೊಂಡು ಯಾವುದೋ ಒಬ್ಬ ಇತರ ಸಾಧುಗಳಂತೆ ಅವರೊಬ್ಬರು ಸಾಧುಗಳಾಗಿ ಅವರೊಬ್ಬ ಶ್ರೇಷ್ಠ ಜ್ಞಾನಿಗಳಾಗಿ ತಮ್ಮಲ್ಲಿ ತಾವು ಮಗ್ನರಾಗಿ ಹೊರಟ್ಬಿಡ್ತಿದ್ರೇನೋ. ಆದರೆ ವಿವೇಕಾನಂದರಿಗೆ ಇಷ್ಟೆಲ್ಲ ಕಷ್ಟ ಇದ್ದಿದ್ದರಿಂದಲೇ ಹಿಮಾಲಯದಿಂದಲೂ ಆ ಮನುಷ್ಯ ನೆಲಕ್ಕೆ ಪದೇ ಪದೇ ಬರ್ತಿದ್ದ, ಪದೇ ಪದೇ ಬಂದು ನಮ್ಮವರೆಗೂ ಇವತ್ತು ನಿಂತುಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಹೀಗಾಗಿ ಯಾವಾಗ ಕಷ್ಟಗಳು ಬರುತ್ತೋ ತಲೆ ಕೆಡಿಸ್ಕೊಳ್ಬೇಡಿ, ಅದು ನಮ್ಮ ತೋಳುಗಳನ್ನು ಬಲಪಡಿಸಲಿಕ್ಕೆ ಬರುತ್ತೆ ಅಂತ ಭಾವಿಸಿಕೊಂಡು ಬಲವಾಗಿ ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯವಾದರೆ ನಮ್ಮ ಬದುಕು ಸುಸೂತ್ರವಾಗುತ್ತೆ. ಮಿತ್ರರೆ, ಮತ್ತೆ ನಾಳಿನ ಬಿರುಗಾಳಿ ಸಂತದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.